ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಿಂಬಕ್ಕೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಟಿ20 ಸರಣಿಯನ್ನ ಗೆದ್ದಿರೋ ಟೀಂ ಇಂಡಿಯಾ ಚುಟುಕು ಹೋರಾಟದಲ್ಲಿ ಕ್ಲೀನ್ ಸ್ವೀಪ್ ಸಾಧಿಸುವ ಲೆಕ್ಕಾಚಾರದಲ್ಲಿ ಕಾಂಗರುಗಳು ಹೇಗಾದರೂ ಮಾಡಿ ಅಂತಿಮ ಪಂದ್ಯವನ್ನ ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾದ್ರೆ ಮೂರನೇ ಹಾಗೂ ಅಂತಿಮ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಮಾಡಿರೋ ಲೆಕ್ಕಾಚಾರಗಳೇನು, ಕ್ಲೀನ್ ಸ್ವೀಪ್ಗಾಗಿ ಏನೆಲ್ಲ ರಣತಂತ್ರವನ್ನು ರಚಿಸಲಾಗಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯನ್ ಅಂತ ಬ್ಯಾಟ್ಸ್ಮನ್, ನಟರಾಜ್ನಂತಹ ಬೌಲರ್, ಒಂದು ಕಡೆ ಅಗ್ರೆಸಿವ್ನೆಸ್, ಮತ್ತೊಂದೆಡೆ ಕಾಮನ್ನೆಸ್, ಎಂಥ ಅದ್ಭುತ ಕಾಂಬಿನೇಷನ್. ಜಡೇಜಾ ರೂಲ್ಡ್ ಔಟ್ ಆದರೂ ಭಾರತಕ್ಕೆ ಬ್ಯಾಟಿಂಗ್ ಕೊರತೆ ಕಾಣಲಿಲ್ಲ. ರಾಹುಲ್, ಶಿಖರ್ ಧವನ್ ನೀಡಿದ ಗುಡ್ ಓಪನಿಂಗ್, ವಿರಾಟ್ ಕೊಹ್ಲಿಯ ನಾಯಕತ್ವ ಆಟ, ಸಿಕ್ಕ ಅವಕಾಶದಲ್ಲೇ ಬಿಗ್ ಹಿಟ್ ಮಾಡಿದ ಸಂಜು ಸ್ಯಾಮ್ಸನ್, ಇವರೆಲ್ಲ ಔಟ್ ಆದರೂ ಶ್ರೇಯಸ್ ಅಯ್ಯರ್ ಮತ್ತು ಹಾರ್ದಿಕ್ ಪಾಂಡ್ಯ ಮೇಲೆ ಮೂಡೋ ಭರವಸೆ. ಟಿ20 ಫಾರ್ಮೆಟ್ನಲ್ಲಿ ಟೀಂ ಇಂಡಿಯಾ ಬ್ಯಾಟಿಂಗ್ ಅದ್ಭುತವಾಗಿದೆ ಅನ್ನೋದಕ್ಕೆ ಇನ್ನೇನು ಬೇಕು ಹೇಳಿ. ವೀಕ್ಷಕರೇ, ಇಂತಹ ಬಲಿಷ್ಠ ತಂಡ ಮುಂಬರುವ ಟಿ20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗುತ್ತೆ ಅನ್ನೋ ನಂಬಿಕೆ ಅಭಿಮಾನಿಗಳಲ್ಲಿ ಖಂಡಿತವಾಗ್ಲೂ ಮೂಡಿದೆ. ನಿಮಗೂ ಹಾಗೆ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ತಂಡಕ್ಕೆ ಇನ್ನೂ ಯಾರಾದರೂ ಬೇರೆ ಆಟಗಾರರು ಬೇಕು ಅನಿಸಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವೀಕ್ಷಕರೇ, ಮೂರನೇ ಟಿ20 ಪಂದ್ಯ ಕೂಡ ಸಿಡ್ನಿ ಅಂಗಳದಲ್ಲೇ ನಡೆಯಲಿದೆ. 8ನೇ ತಾರೀಕು ಅಂದ್ರೆ ಮಂಗಳವಾರ ಮಧ್ಯಾಹ್ನ 1:40ಕ್ಕೆ ಪಂದ್ಯ ಆರಂಭವಾಗಲಿದೆ. ಇನ್ನು ಮೂರನೇ ಟಿ20 ಪಂದ್ಯದಲ್ಲೂ ಟಿ20 ಗೆಲುವು ದಾಖಲಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಟಿ20 ಇತಿಹಾಸದಲ್ಲೇ ಸಿಡ್ನಿ ಅಂಗಳದಲ್ಲಿ ಭಾರತ ಕಾಂಗರುಗಳ ಮುಂದೆ ತಲೆಬಾಗಿಲ್ಲ. ಈಗಾಗಲೇ ಸಿಡ್ನಿ ಅಂಗಳದಲ್ಲೇ ಹ್ಯಾಟ್ರಿಕ್ ಗೆಲುವು ಸಾಧಿಸಿರೋ ಭಾರತ 4ನೇ ಯಶಸ್ಸಿಗಾಗಿ ಹಾತೊರೆಯುತ್ತಿದೆ.